ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸೆಪ್ಟೆಂಬರ್ ತಿಂಗಳ ಧನಸ್ಸು ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 4ನೇ ತಾರೀಕಿನಂದು ಬುಧ ಗ್ರಹ ಸಿಂಹ ರಾಶಿಗೆ, 23ನೇ ತಾರೀಕಿನಂದು ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 16ನೇ ತಾರೀಕಿನಂದು ರವಿಗ್ರಹ ಕನ್ಯಾ ರಾಶಿಗೆ, 18ನೇ ತಾರೀಕಿನಂದು ಶುಕ್ರಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ತಿಂಗಳ 16ನೇ ತಾರೀಖಿನ ನಂತರ ಅಂದರೆ ರವಿಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡಿದ ಮೇಲೆ ನಿಮಗೆ ದಶಮ ಭಾವದಲ್ಲಿ ರವಿಗ್ರಹದ ಸ್ಥಿತಿ ಇರುವುದರಿಂದಾಗಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನೊಂದು, ನಿಮಗೆ ಈಗ ಶನಿಗ್ರಹ ತೃತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು, ಅದು ಕೂಡ ಈಗ ವಕ್ರವಾಗಿ ಸ್ಥಿರವಾಗಿದೆ. ಹಾಗಾಗಿ ಈ ಮಾಸದಲ್ಲಿ ನಿಮಗೆ ಅತ್ಯಂತ ಉತ್ತಮವಾಗಿ ಧನಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಈ ಹಿಂದೆಯೇ ಯೋಚನೆ ಮಾಡಿದಂತೆ ನಾವೀಗ ರವಿಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಮುಖ್ಯವಾಗಿ ರಾಜಕಾರಣಿಗಳಿಗೆ, ಅದಾದಮೇಲೆ ಚಿನ್ನದ ವ್ಯಾಪಾರಿಗಳಿಗೆ, ವೈದ್ಯರಿಗೆ ಮತ್ತು ಸರ್ಕಾರಿ ಉದ್ಯೋಗಿಗಳಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಮತ್ತು ಉದ್ಯೋಗದಲ್ಲಿಯೂ ಕೂಡ ಉನ್ನತವಾದ ಸ್ಥಾನಮಾನಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ರವಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಅರ್ಥಸಿದ್ಧಿ ಸದಾರೋಗ್ಯಂ ಬಂಧುಮಿತ್ರ ಸಮಾಗಮ ರಾಜದರ್ಶನ ಸಲ್ಲಾಪವು ಸುಸೌಖ್ಯಂ ದಶಗೇ ರವವು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಅರ್ಥಸಿದ್ಧಿ, ಹಣಕಾಸಿನ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅದಾದಮೇಲೆ ಬಂಧು ಮಿತ್ರ ಸಮಾಗಮ ಅಂದರೆ ಬಂಧುಗಳ ಜೊತೆಗೆ, ಅದಾದಮೇಲೆ ಸ್ನೇಹಿತರ ಜೊತೆಗಿನ ಸಂಬಂಧ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಅವರನ್ನೆಲ್ಲ ಭೇಟಿ ಮಾಡಿ ತುಂಬ ದಿನಗಳು ಆಗಿದ್ದಂತಹ ಪಕ್ಷದಲ್ಲಿ, ಅಂದರೆ ಕೆಲವೊಂದಷ್ಟು ಸ್ನೇಹಿತರನ್ನು ಭೇಟಿ ಮಾಡಿ ತುಂಬ ದಿನಗಳೇ ಕಳೆದು ಹೋಗಿದ್ದಂತಹ ಪಕ್ಷದಲ್ಲಿ ಅವರನ್ನೆಲ್ಲ ನೀವು ಈಗ ಮತ್ತೆ ಭೇಟಿ ಮಾಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಅದಾದಮೇಲೆ ಒಂದಷ್ಟು ಗಣ್ಯ ವ್ಯಕ್ತಿಗಳ ಪರಿಚಯ ಉಂಟಾಗುತ್ತೆ. ಆಯಿತಾ? ಈ ರೀತಿಯಾಗಿ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಯಾಕೆ ಅಂತ ಹೇಳಿ ಆದರೆ ರವಿಗ್ರಹ ದಶಮ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ. ಅದಾದಮೇಲೆ ಈ ತಿಂಗಳ 18ನೇ ತಾರೀಖಿನ ನಂತರ ಶುಕ್ರಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಏಕಾದಶ ಭಾವದಲ್ಲಿ ಶುಕ್ರಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಮುಖ್ಯವಾಗಿ ಏನು ಗೊತ್ತಾ, ಅತ್ಯಂತ ಉತ್ತಮವಾಗಿ ಈ ಮಾಸದಲ್ಲಿ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಲಾಭೇಶೇ ಸಂಸ್ಥಿತೇ ಲಾಭೆ ಸವಾಗ್ಮಿ ಜಾಯತೆ ಧ್ರುವಂ ಪಾಂಡಿತ್ಯಂ ಕವಿತಾ ಚೈವ ವರ್ಧತೆ ಚ ದಿನೇ ದಿನೇ ಅಂತ ಹೇಳಿರುವಂಥದ್ದು. ಅಂದರೆ ಸವಾಗ್ಮಿ ಜಾಯತೆ ಧ್ರುವಂ ಅಂಥೇಳಿ ಆದರೆ ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅಂದರೆ ಕಲಾವಿದರುಗಳಿಗೆ ಈ ಮಾಸ ಉತ್ತಮವಾಗಿದೆ, ಶಿಕ್ಷಕರುಗಳಿಗೆ ಈ ಮಾಸ ಉತ್ತಮವಾಗಿದೆ. ಒಟ್ಟಲ್ಲಿ ಮಾತಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅದಾದಮೇಲೆ ಒಟ್ಟಲ್ಲಿ ಎಲ್ಲರಿಗೂ ಕೂಡ ಮಾತಿನಿಂದ ನೀವು ಒಂದಷ್ಟು ಲಾಭವನ್ನು ಮಾಡಿಕೊಡ್ತೀರಿ. ಅಂದರೆ ನಿಮ್ಮ ಮಾತಿನಿಂದಲೇ ನೀವು ಒಂದಷ್ಟು ಕೆಲಸಗಳನ್ನೆಲ್ಲ ಮಾಡಿಕೊಡ್ತೀರಿ. ಅದಾದಮೇಲೆ ಪಾಂಡಿತ್ಯಂ ಕವಿತಾ ಚೈವ ವರ್ಧತೆ ಚ ದಿನೇ ದಿನೇ. ವಿದ್ಯಾರ್ಥಿಗಳಿಗಂತೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಆಯಿತಾ? ಇದಿಷ್ಟು ಕೂಡ ಯಾಕೆ ಹೇಳಿ, 18ನೇ ತಾರೀಖಿನ ನಂತರ ಶುಕ್ರಗ್ರಹ ಏಕಾದಶ ಭಾವಕ್ಕೆ ಹೋಗುತ್ತಲ್ಲ, ಹಾಗಾಗಿ ನಿಮಗೆ ಇದು ಪ್ರಾಪ್ತಿಯಾಗುವಂತಹ ಫಲಗಳು. ಆಯಿತಾ? ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ಒಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಈಗ ಕುಜಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಈ ಮಾಸದಲ್ಲಿ. ಆ ಸಂದರ್ಭದಲ್ಲಿ ಕಳತ್ರ ಪುತ್ರ ಭ್ರಾತೃಣಾಂ ವಿರೋಧಂ ಸಪ್ತಮೇ ಕುಜೆ ಅಂತ ಹೇಳಿರುವಂಥದ್ದು. ಅಂದರೆ ಮಕ್ಕಳೊಂದಿಗೆ ಮತ್ತು ಸಂಗಾತಿಯೊಂದಿಗೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಉಳಿದಿದ್ದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ, ಏನಕ್ಕೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಸಂಗಾತಿಯೊಂದಿಗೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ತಾಳ್ಮೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಅದಾದಮೇಲೆ
18ನೇ ತಾರೀಖಿನವರೆಗೂ ಕೂಡ ನಿಮಗೆ ದಶಮ ಭಾವದಲ್ಲಿ ಶುಕ್ರಗ್ರಹದ ಸ್ಥಿತಿ ಇರುತ್ತೆ. ಆಯಿತಾ? 18ನೇ ತಾರೀಕು ಆದಮೇಲೆ ಅದು ನಿಮಗೆ ಏಕಾದಶ ಭಾವಕ್ಕೆ ಬರುತ್ತೆ. ಅದಾದಮೇಲೆ ನಾನು ಈ ಹಿಂದೆ ಯೋಚನೆ ಮಾಡಿದಂತೆ ಅತ್ಯಂತ ಉತ್ತಮವಾದ ಫಲಗಳು ಪ್ರಾಪ್ತಿ ಆಗುತ್ತೆ. ಆದರೆ 18ನೇ ತಾರೀಖಿನವರೆಗೂ ಕೂಡ ಶುಕ್ರಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಉದ್ಯೋಗದ ಸ್ಥಳದಲ್ಲಿ ಒಂದಷ್ಟು ಅಪವಾದಗಳು ಬರುವುದಕ್ಕೆ ಅವಕಾಶ ಇರುತ್ತೆ. ನೀವು ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ನಿಮ್ಮ ತಪ್ಪು ಇಲ್ಲದೇ ಇದ್ದರೂ ಕೂಡ ಒಂದಷ್ಟು ಜನ ಒಂದು ಸ್ವಲ್ಪ ಅಪವಾದಗಳನ್ನು ನಿಮ್ಮ ಮೇಲೆ ಹಾಕುವುದಕ್ಕೆ ಪ್ರಯತ್ನ ಪಡ್ತಾರೆ. ಆ ಒಂದು ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಈ ಒಂದೆರಡು ವಿಚಾರದಲ್ಲಿ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಂತಹ ಎಲ್ಲಾ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವುದೇ ದೊಡ್ಡ ಮಟ್ಟಿನ ಆರೋಗ್ಯದ ಸಮಸ್ಯೆಗಳು ಉಂಟಾಗುವುದಿಲ್ಲ. ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಹಿಂದೆಯೇ ಯೋಚನೆ ಮಾಡಿದಂತೆ ನೀವು ಆದಷ್ಟು ತಾಳ್ಮೆ ವಹಿಸಿ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ 18ನೇ ತಾರೀಖಿನವರೆಗೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.